ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವು? ನಾನು ತುಂಬ ಚೆನ್ನಾಗಿ ಮುದ್ದಾಗಿದ್ದೀನಿ ಗೈಸ್. ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಇದು ಎಂತ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಆ್ಯಕ್ಚುಲಿ ನಿಮಗೆ ಮುಂಚೆ ಕೂಡ ಹೇಳಿದ್ದೀನಿ, ನಾನು ಆ್ಯಕ್ಚುಲಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಅಂತ. ಓಕೆ, ಸೊ ಟ್ರಿಪ್ಪಿಗೋಸ್ಕರ ನಾನು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ತುಂಬಾ ಎಕ್ಸೈಟೆಡ್ ಅಂತ ನೀವು ಹೇಳ್ಬೋದು. ಎಕ್ಸೈಟೆಡ್ ಇದ್ದೀನಿ, ಸ್ವಲ್ಪ ನರ್ವಸ್ ಕೂಡ ಇದ್ದೀನಿ. ಯಾಕೆಂದರೆ ಇದೆ ಸ್ವಲ್ಪ ಸಮಥಿಂಗ್ ಸ್ಪೆಷಲ್ ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ದೀನಿ ನಾನು. ಓಕೆ, ಆ್ಯಕ್ಚುಲಿ ನಾನು ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿದ್ದೀನಿ. ಹಾಂ, ವೇಟ್, ಇವಾಗ ನಾನು ಎಂತೆಂಥ ಪರ್ಚೇಸ್ ಮಾಡಿದ್ದೀನಿ ಅಂತ ಫಸ್ಟ್ ನಾನು ಎಲ್ಲ ನಿಮಗೆ ತೋರಿಸ್ತೀನಿ. ಓಕೆ, ನಾನು ಆ್ಯಕ್ಚುಲಿ ಇದೇ ಟ್ರಿಪ್ ಉಂಟಲ್ವ, 4 to 5 ಡೇಸ್ಗೆ ಹೋಗೋದು. ಓಕೆ, ಸೊ ಇವಾಗ ನಾನು ಟ್ರಿಪ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅದೇ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ವೇಟ್, ನಾನು ಇವಾಗ ಸ್ವಲ್ಪ ಮೇಲೆಯಿಂದ ನಿಮಗೆ ಬಟ್ಟೆ ತೋರಿಸ್ತೀನಿ. ಸೊ ಒಂದು ಪ್ರೀತಿ ಒನ್ ಪೀಸ್, ಮತ್ತೊಂದು ನಾನು ಇದೇ ಒಂದು ಬಟ್ಟೆ ಪರ್ಚೇಸ್ ಮಾಡಿದ್ದೀನಿ ಪರ್ಪಲ್ ಕಲರ್ದು. ಆ್ಯಕ್ಚುಲಿ ಇದೇ ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ನಾನು ಯಾವಾಗ ನೋಡುವಾಗಲೇ ನನ್ನ ಸಿಸ್ಟರ್ಗೆ ಆ್ಯಕ್ಚುಲಿ ಇದೇ ಇಷ್ಟ ಆಗಲಿಲ್ಲ, ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಇದು. ಮತ್ತು ಇದೇ ಒಂದು ಫ್ಲೋರಲ್ ಡ್ರೆಸ್, ಕ್ಯೂಟ್ ಚಿಕ್ಕ ಫ್ರಾಕ್ ಪರ್ಚೇಸ್ ಮಾಡಿದ್ದೀನಿ. ಇದೇ ಆ್ಯಕ್ಚುಲಿ ನನ್ನ ಅಮ್ಮ ಜೊತೆಗೆ ನಾನು ಬ್ಯಾಂಗ್ಳೂರಿಂದ ಬರುವಾಗ ನನ್ನ ಅಮ್ಮ ಆ್ಯಕ್ಚುಲಿ ನನಗೆ ಇದೇ ಕೊಟ್ಟಿದ್ದರು. ನನ್ನ ಅಮ್ಮಗೆ ಆ್ಯಕ್ಚುಲಿ ಇದೇ ತುಂಬ ಇಷ್ಟ ಆಯಿತು, ಅವರೇ ನನಗೆ ಕೊಟ್ಟಿದ್ದರು ಇದೇ ತಗೊಂಡು ಹೋಗೋ ಅಂತ. ಹಾಂ, ಮತ್ತೊಂದು ಇದೇ ಒಂದು ಡ್ರೆಸ್ ಪರ್ಚೇಸ್ ಮಾಡಿದ್ದೀವಿ. ಹಾಂ, ಸೊ ಮತ್ತೊಂದೊಂದು ಬ್ಲ್ಯಾಕ್ ಡ್ರೆಸ್ ಪರ್ಚೇಸ್ ಮಾಡಿದ್ದೀನಿ. ಇದೇ ಫುಲ್ ನೆಟ್. ಓಕೆ, ಆ್ಯಂಡ್ ಒಂದು ಹೀಗೆ ಬ್ಲ್ಯಾಕ್ ಇನ್ನರ್. ಹಾಂ, ಫಸ್ಟ್ ಇದೇ ಆಗಬೇಕು, ಆಗ ನಂತರ ಮೇಲಿಂದ ಇದೇ ಆಗಬೇಕು. ಆ್ಯಕ್ಚುಲಿ ನಾನು ಎಂತ ಜಾಸ್ತಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಲಿಲ್ಲ, ಎಷ್ಟು ಬೇಕು ಅಷ್ಟೇ, ಒಂದು 4-5 ದಿವಸಕ್ಕೆ ಅಷ್ಟೇ. ಹಾಂ, ಇಷ್ಟೇ. ಆ್ಯಂಡ್ ಗೈಸ್, ಬೇಜಾರು ಮಾಡಬೇಡಿ, ನಾನು ಮುಂಬೈಗೆ ಬನ್ನಿ, ನಾನು ನಿಮಗೆ ಮುಂಬೈ ಎಂತ ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂತ. ಸ್ವಲ್ಪ ನಾನು ಪರ್ಸ್ನಲ್ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಸೊ ಇವಾಗ ಗಣೇಶ ಚತುರ್ಥಿಗೆ ನಾನು ಇಲ್ಲಿ ಬರ್ತಾ ಇದ್ದೀನಿ. ಸೊ ಆ ಟೈಮಲ್ಲಿ ಫುಲ್ ಮುಂಬೈ ಟೂರ್ ಮಾಡ್ತೀನಿ ನಿಮಗೆ. ಓಕೆ, ನನ್ನ ಚೈಲ್ಡ್ಹುಡ್ ಅಂದರೆ ನಾನು ಚಿಕ್ಕಯಿಂದ ದೊಡ್ಡಾಗಿದ್ದೀನಲ್ವಾ, ಸೊ ನನ್ನ ಫುಲ್ಲು ಲೈಫ್ದು ಅಂದರೆ ನನಗೆ ಎಲ್ಲೆಲ್ಲಿ ಹೋಗಲಿಕ್ಕೆ ಇಷ್ಟ, ಎಂತೆಂಥ ತಿನ್ನಲಿಕ್ಕೆ ಇಷ್ಟ, ನಾನು ಎಲ್ಲೆಲ್ಲಿ ಹೋಗ್ತೀನಿ, ಎಂತೆಂಥ ಮಾಡ್ತೀನಿ ಅಂತ ಫುಲ್ಲು ನಿಮಗೆ ಡಿಟೇಲ್ ಆಗಿ ತೋರಿಸ್ತೀನಿ. 5 days. हाँ, ये नाइट है। हाँ, ये नाइट है। हाँ, ये नाइट है। हाँ, ये नाइट है। नाइट ही है, नाइट है बस। अच्छे मुनी, मेरा और ड्रेस है, इतना सा ड्रेस नहीं है, बाकी वो सब है तेरा। क्या वो सब है? ಹೋಗುವಾಗ ನಾನು ಇದೆ ಆ್ಯಕ್ಚುಲಿ ಡಾರ್ಕ್ ಬ್ರೌನ್ದು ಮತ್ತು ಇದೆ ಹಾಕ್ತೀನಿ. ಇದೆ ಇದು ಆ್ಯಕ್ಚುಲಿ ನನಗೆ ಫಿಟ್ ಪ್ಯಾಂಟ್ ಆ್ಯಕ್ಚುಲಿ. ಓಕೆ, ಸತ್ಯ ಹೇಳಿದರೆ ತುಂಬ ಅನ್ಕಂಫರ್ಟೇಬಲ್ ಇದು ಆ್ಯಕ್ಚುಲಿ. ಹಾಕುವಾಗ ತುಂಬ ಫಿಟ್ಟಿಂಗ್ ಇರುತ್ತೆ ಆ್ಯಂಡ್ ನಮಗೆ ಉಸಿರು ಕೂಡ ತೊಗೊಳ್ಳಿಕ್ಕೆ ಆಗಲ್ಲ, ಅಷ್ಟು ಫಿಟ್. ಬಟ್ ನಮಗೆ ಡ್ರೆಸ್ ಚೆಂದ ಕಾಣಿಸ್ಬೇಕು ಅಂತ ಹಾಕಬೇಕು ಅಂತ ಹೇಳ್ತಾರೆ. ಬಟ್ ಸತ್ಯ ಹೇಳಿದರೆ ನಾನು ಇದೇ ಒಂದು ಅರ್ಧ ಗಂಟೆ ಹಾಕ್ತೀನಿ, ಆಗ ನಂತರ ನಾನೇ ಆಚೆ ತೊಗೊಳ್ಬಿಡ್ತೀನಿ. ಯಾಕೆಂದರೆ ಇಟ್ ಈಸ್ ವೆರಿ ಅನ್ಕಂಫರ್ಟೇಬಲ್, ಬಟ್ ಸ್ಟಿಲ್ ನಾನು ಇದೇ ಕ್ಯಾರಿ ಮಾಡ್ತೀನಿ. ಇದೇ ಒಂದು ನಾನು ಓವರ್ ಸೈಜ್ ಟೀ ಶರ್ಟ್ ಪರ್ಚೇಸ್ ಮಾಡಿದ್ದೀನಿ, ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಇದು. ಸ್ವಲ್ಪ ಆಕ್ಸೆಸರೀಸ್ ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. 100 ರೂಪೀಸ್ದು ಬ್ರೇಸ್ಲೆಟು ತುಂಬ ಚೆಂದ ಕಾಣಿಸುತ್ತೆ ನೋಡಿ. ಆ್ಯಕ್ಚುಲಿ ನಾನು ಇದೆಲ್ಲ ಹಾಕೋದು ತುಂಬ ಕಡಿಮೆ, ಬಟ್ ನನ್ನ ಸಿಸ್ಟರ್ ಹೇಳಿದರು ಯಾವಾಗಲೂ ಸೇಮ್ ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ಇವಾಗ ಹೋಗೋ ಅಂತ, ಡಿಫ್ರೆಂಟಾಗಿ ಇವಾಗ ಡ್ರೆಸ್ಸಿಂಗ್ ಎಲ್ಲ ಮಾಡುವಂಥ. ಸೊ ಇದೇ ಟ್ರಿಪ್ಪು ನಿಮಗೆ ಫುಲ್ ಡಿಫ್ರೆಂಟ್ ರಕ್ಷಿತಾ ಕಾಣಿಸುತ್ತೆ. ಟುಡೇನೇ ಆ್ಯಕ್ಚುಲಿ ನಾನು ಇದೇ ಪರ್ಚೇಸ್ ಮಾಡಿದ್ದೀನಿ. ನನಗೆ ಒಂದು ಕ್ಯಾರಿ ಬ್ಯಾಗ್ ಬೇಕಿತ್ತು, ಯಾಕೆಂದರೆ ನನ್ನ ಹತ್ರ ಒಂದು ಕಂಫರ್ಟೇಬಲ್ ಬ್ಯಾಗ್ ಇರಲಿಲ್ಲ ಮೊಬೈಲ್ ಎಲ್ಲ ಇಡಲಿಕ್ಕೆ. ಮೊಬೈಲ್, ಚಾರ್ಜರ್ಸ್, ಮೈಕ್ ಎಲ್ಲ ಇಡಲಿಕ್ಕೆ ನನಗೆ ಬೇಕಿತ್ತು. ಸೊ ತುಂಬ ಕಂಫರ್ಟೇಬಲ್ ಉಂಟು ನೋಡಿ, ತುಂಬ ಕಂಫರ್ಟೇಬಲ್ ಉಂಟು. देखना मुनी सफिशिएंट प्लेस भी है देख.
ಇಂಕುಲ್ ಗೆತ್ತೊನ್ನಾಗ ಒಂದು ತುಯಿನ ಹೆಚ್ಚಿ ಅಂದು ನಾವು ಪರ್ಚೇಸ್ ಮಾಡುವಾಗ ಒಳಗೆ ಅಂತ ನೋಡಲಿಲ್ಲ, ಹೊರಗಿಂದ ಚಂದ ಇತ್ತು ಅಂತ ತೊಗೊಳಿದ್ದೀವಿ. ಬಟ್ ತುಂಬ ಚಂದ ಉಂಟು ಆ್ಯಕ್ಚುಲಿ ಕಲರ್. ನನ್ನ ಚಾಯ್ಸ್ ಇದು ಆ್ಯಕ್ಚುಲಿ ನನ್ನ ಕ್ಲಿಪ್ಸ್. ಓಕೆ, ಒಂದು ಚಿಕ್ಕ ಹೀಗೆ ಕ್ಲಿಪ್ ನನಗೆ ಇಷ್ಟ. ನನಗೆ ಆ್ಯಕ್ಚುಲಿ ನಿಮಗೆ ಗೊತ್ತುಂಟಲ್ವಾ, ಹೀಗೆ ಬೌತೆಲ್ಲ ಹಾಕಿ ಹೀಗೆ ಮಾಡಿ ಕ್ಲಿಪ್ ಹಾಕಲಿಕ್ಕೆ ತುಂಬ ಇಷ್ಟ ಅಂತ. ಸ್ಟೈಲ್ ಪೂರ ನಾನು ಕೊರಿಯಡಲ್ಲ ನಾ ಹೇರ್ ಸ್ಟೈಲ್ ಒಂದೇ ಕ್ಲಿಪ್ ಅಲ್ಲ ಒಂದು ಕ್ಲಿಪ್ ಪಾಡು ಒಂದು ಐದು ದಕ್ಕೋಡು. ನನ್ನ ಸಿಸ್ಟರ್ ಆ್ಯಕ್ಚುಲಿ ಹೇಳ್ತಾರೆ, ಎಷ್ಟು ಚಂದ ಚಂದ ಬಟ್ಟೆ ಕೂಡ ಹಾಕಿದ್ರೆ ಕೂಡ ನಿನ್ನ ಹೇರ್ ಸ್ಟೈಲ್ ಅದೇ ಒಂದು ಇರ್ತೀಯಲ್ವಾ ಅಂತ. ನಾನು ಆ್ಯಕ್ಚುಲಿ ಎಲ್ಲ ಎಕ್ಸೆಸರೀಸ್ ಇದರಲ್ಲಿ ಹಾಕ್ತೀನಿ. ಇದು ಆ್ಯಕ್ಚುಲಿ ನನ್ನ 2 ಕ್ಲಿಪ್ಸ್ ಆ್ಯಂಡ್ ವೇಟ್. ಇದೆ ಎಲ್ಲ ನೆಕ್ಲೆಸ್, ಇದೆ ಒಂದು ಬ್ರೇಸ್ಲೆಟ್, ಇದೆ ಹೇಗೆ ಗೊತ್ತುಂಟ ಬ್ಯಾಂಗಲ್ಸ್. ವೆಸ್ಟರ್ನ್ ಡ್ರೆಸ್ಸಿಗೆ ಹಾಕಲಿಕ್ಕೆ ಇದೆ ಆ್ಯಕ್ಚುಲಿ ಬ್ಯಾಂಗಲ್ಸ್. एक जीन्स ये वाला रख दो, टॉप ये मत डाल, ये काम नहीं आएगा फिर भी डाल दे. एक टॉप रख देना. डाल रही हूँ ना, जीन्स डाल देना अभी. वेट, तेरा मेकअप का किधर है? मेकअप ನನ್ನ ಪ್ಯಾಕಿಂಗ್ ಆ್ಯಂಡ್ ಗೈಸ್ ಫೈನಲಿ ನನ್ನ ಪ್ಯಾಕಿಂಗ್ ಎಲ್ಲ ಆಯಿತು. ಸೊ ಇಲ್ಲಿಂದ ಮುಂಬೈಯಿಂದ ಫಸ್ಟ್ ನಾನು ಇವಾಗ ಬ್ಯಾಂಗ್ಳೂರ್ ಹೋಗ್ತೀನಿ. ಬ್ಯಾಂಗ್ಳೂರಿಂದ ನನ್ನ ಟ್ರಿಪ್. ಓಕೆ, ಸೊ ಇಲ್ಲಿ ಬೋರಿಬ್ಲಿ ನ್ಯಾಷನಲ್ ಪಾರ್ಕ್ ಹತ್ರ ನನ್ನ ಬಸ್. ನನಗೆ ಆ್ಯಕ್ಚುಲಿ 24 hours ಜರ್ನಿ ಉಂಟು. ಒಂದು ದಿವಸ ಫುಲ್ ಜರ್ನಿ ಉಂಟು ನೋಡಿ. 7:30. ಓಕೆ, ಸೊ 10 ಗಂಟೆ ಬಸ್. ನಾನು ನಾಳೆ ಯಾವಾಗ ರೀಚ್ ಆಗ್ತೀನಿ ಗೊತ್ತುಂಟಾ? 8 ಗಂಟೆಗೆ ಬ್ಯಾಂಗ್ಳೂರ್ ರೀಚ್ ಆಗ್ತೀನಿ. ಆದ ನಂತರ ಸ್ವಲ್ಪ ರೆಸ್ಟ್ ಮಾಡಿ ಮಾರ್ನಿಂಗ್ ನನ್ನ ಟ್ರಿಪ್. ಓಕೆ, ಸೊ ಇವಾಗ ಹೋಗೋಣ. ನನ್ನ ಫ್ರೆಂಡ್ ಬಂದಿದ್ದಾಳೆ. ಸೊ ಬನ್ನಿ, ನನ್ನ ಬ್ಯಾಗ್ ರೆಡಿ. ನನ್ನ ತಂಗಿ ಆ್ಯಕ್ಚುಲಿ ಸ್ವಲ್ಪ ಫ್ರೆಂಡ್ಸ್ ಜೊತೆಗೆ ಆಚೆ ಹೋಗಿದ್ದಾರೆ. ನನ್ನ ಅಪ್ಪ ಕೂಡ ಆಚೆ ಹೋಗಿದ್ದಾರೆ ಇವಾಗ. ನನ್ನ ಅಮ್ಮ ಊರಲ್ಲಿ ಇದ್ದಾರೆ, ಉಡುಪಿಯಲ್ಲಿ ಇದ್ದಾರೆ ನನ್ನ ಅಜ್ಜಿ ಜೊತೆಗೆ. ಸೊ ಆಯಿತು, ಓಕೆ ಬಾಯ್, ಸಿಗ್ತೀನಿ. ಓಕೆ, ಸ್ವಾಮಿ ದೇವರ ಕಾಪಾಡಲಿ. ಬಾಯ್, ಮತ್ತೆ ಬರ್ತೀನಿ. ಬಾಯ್, ಚಲ್ ಬಾಯ್. ಥ್ಯಾಂಕ್ ಯು, ಬಾಯ್. हैप्पी जर्नी टू मी. हाँ, हैप्पी जर्नी. बाय. हाँ, गणपति में जब आऊँगी कॉल करूँगी. चल बाय. ಆ್ಯಕ್ಚುಲಿ ಕ್ಯಾಬಲ್ಲಿ ತುಂಬ ಮಾಸ್ಕಿಟೋಸ್ ಇತ್ತು. ಸೊ ಕ್ಯಾಬ್ ಡ್ರೈವರ್ ನನಗೆ ಮಾಸ್ಕಿಟೋದು ಅಗರಬತ್ತಿ ಕೊಟ್ಟರು. ಆ್ಯಕ್ಚುಲಿ ಇವಾಗ ನನ್ನ ಬಸ್ ಬರ್ತಾ ಉಂಟು. ಸೊ 24 hours ಫುಲ್ ಬಸ್ 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 ಬಸ್. ನನಗೆ ಇದೇ ಹಾಡು ನೆನಪಾಯಿತು. ಯಾವುದು ಹಾಡು ಗೊತ್ತುಂಟಾ? ರಗಡ 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 ರಡಿಪ್ಪ, ರಗಡ 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 ರಡಿಪ್ಪ. ಅಂದರೆ 24 hours ಜರ್ನಿಯಲ್ಲಿ ಇದೆ ಬಸ್. ಆ್ಯಕ್ಚುಲಿ ನನಗೆ ಅದೇ ರಗಡಾನೇ ಮಾಡಿಬಿಡ್ತಾರೆ. ಓಕೆ, ಸೊ ಅದಕ್ಕೆ ಅದೇ ಸಾಂಗ್ ನೆನಪಾಯಿತು. ಹಾಯ್, ಹೇಗಿದ್ದೀರಾ? ಬೇಕಾ ಒಂದು? ರಕ್ಷಿತಾ. ಥ್ಯಾಂಕ್ ಯು. ಯಾವುದು ಊರು ನಿಮ್ಮದು? ಎಂತ ಊರು ಇದು? ಹೌದಾ? ಬಿಗ್ ಬಾಸ್ ನೋಡ್ತಾ ಇದ್ದಿದ್ರಾ? ಥ್ಯಾಂಕ್ ಯು. ಇದೆ ನನ್ನ ಯೂಟ್ಯೂಬು. ನೀವು ಬರ್ತೀರಾ ಮೊಬೈಲಲ್ಲಿ? ಟೀಕೆ, ಬರ್ತೀನಿ. ಬಾಯ್, ಸಿಗೋಣ ನೆಕ್ಸ್ಟ್. ಬಾಯ್. ಥ್ಯಾಂಕ್ ಯು. ಯಾವಾಗಲೂ ನೋಡ್ತಾ ಇರಿ. ಇವಾಗ ನಾನು ದೊಡ್ಡ ಟಿವಿಯಲ್ಲಿ ಬರಲ್ಲ, ಬಟ್ ಮೊಬೈಲಲ್ಲಿ ಬರ್ತೀನಿ. ಮೊಬೈಲಲ್ಲಿ ನೀವು ಡೈಲಿ ನನಗೆ ನೋಡ್ಬೋದು. ನೀವು ಚೆನ್ನಾಗಿ ಮಾಡಿದ್ರಿ. ನಾನು ನೋಡಿದೆ ಫಸ್ಟ್ ನಿನ್ನ ಗೆದ್ದದ್ದು ನೋಡಿದೆ, ನೀನೆಲ್ಲ ಪೂರ್ತಿನೂ ನೋಡಿದೆ ನಾನು. ಹೌದಾ? ನಾನು ಆಚೆ ಹೋಗಿದ್ದೀನಿ, ಅದು ಕೂಡ ನೋಡಿದ್ದೀರಾ? ಮನೆಯಿಂದ ಆಚೆ ಹೋಗುವ ನೋಡಿದೆ, ಪೂರ್ತಿ ನೋಡಿದೆ. ಬೇಜಾರಾಗಲಿಲ್ಲ? ಇಲ್ಲ, ಅದಕ್ಕೆ ಬೇಜಾರಾಯ್ತು. ತಿರುಗಿ ಗೆದ್ದು ನೀವು ಎಲ್ಲ ಇದಕ್ಕೆ ಬಂದ್ರಲ್ಲ, ನನಗೆ ಫಸ್ಟ್ ಟೈಮ್ ಬೇಜಾರಾಯ್ತು ಅಂತಲ್ಲ. ಲಾಸ್ಟ್ಗೆ ಮನೆಯಿಂದ ಆಚೆ ಹೋಗುವಾಗ ನನಗೆ ಬೇಜಾರಾಯ್ತು.
ಮೇಡಮ ನೋಡಿದೆ ನಾನು ನಿನ್ನ ಪೂರ್ತಿ ನೋಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಸಿಗೋಣ. ನಮ್ಮ ಊರಲ್ಲಿ ಬನ್ನಿ, ಉಡುಪಿ. ಉಡುಪಿಯಾ? ಬಂದಿದ್ದೀರಾ ಮುಂಚೆ? ಮೀನು ಎಲ್ಲ ತಿನ್ನಲ್ವಾ ನೀವು? ಮೀನು ನಮ್ಮ ಊರುಗಡೆಯಲ್ಲಿ ತುಂಬ ಮೀನಲ್ವಾ? ಬನ್ನಿ ಮೀನು ತಿನ್ನಿ, ಅಂದರೆ ಮಾಡಿ ಓಕೆ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ತುಂಬ ಚೆನ್ನಾಗಿದ್ದೀರಿ, ನೀವು ಹೇಗಿದ್ದೀರಾ? ಹಾಂ. ಮತ್ತೆ ನಿಮ್ಮ ಎಲ್ಲಿ ಬ್ಯಾಂಗ್ಳೂರ್ ಹೋಗೋದಾ? ಕಾಟ್ಲಿ ಕಿಚನ್. ಹೌದು. ಹಾಯ್. ಮನಸ್ಸಾದ ಇಂಕೊಂದು ಐಸ್ ಕ್ರೀಮ್ ಗೋಡಿ. ಊಟ ಆದ ನಂತರ ನನಗೆ ಒಂದು ಐಸ್ ಕ್ರೀಮ್ ಬೇಕೇ ಬೇಕು. ಸೊ ಫೈನಲಿ ನಾನು ರೀಚ್ ಆಗಿದ್ದೀನಿ ಬ್ಯಾಂಗ್ಳೂರ್ ಇವಾಗ. ಸೊ ದೇವನಹಳ್ಳಿಯಲ್ಲಿ ನಾನು ರೂಮ್ ನೋಡ್ತೀನಿ. ಓಕೆ, ಯಾಕೆಂದರೆ ನನಗೆ ಟ್ರಿಪ್ಪಿಗೆ ಹೋಗಲಿಕ್ಕೆ ಸೊ ಏರ್ಪೋರ್ಟಿಂದ ಹೋಗೋದು ಹತ್ತಿರ ಆ್ಯಕ್ಚುಲಿ. ಸೊ ಒಂದು ಚೀಪೆಸ್ಟ್ ಗುಡ್ ರೂಮ್ ನೋಡೋಣ. ಓಕೆ, ಜರ್ನಿ ತುಂಬ ಚೆಂದ ಇತ್ತು ಮತ್ತು ನಿಮ್ಮ ಬಸ್ ಕೂಡ ತುಂಬ ಕಂಫರ್ಟೇಬಲ್ ಇತ್ತು. ಥ್ಯಾಂಕ್ ಯು ಸೋ ಮಚ್. ಇದೆ ಆ್ಯಕ್ಚುಲಿ ನಮ್ಮ ಹೋಟೆಲ್.